ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಕಡ್ಡಾಯ ಕನ್ನಡದ ಕ್ವಶನ್ ಪೇಪರ್ ನೋಡೋಣ. ಲಾಸ್ಟ್ ಟೈಮ್ VAO ಮತ್ತು GTTC ಎಕ್ಸಾಮ್ ಆಯ್ತಲ್ಲ, ಅದರದ್ದು ನೋಡೋಣ. ಯಾಕಂದರೆ ಇವಾಗ 28/12/2025 ಇದೇ 28ಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇದೆ. ಸೊ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಟೋಟಲ್ 150 ಮಾರ್ಕ್ಸಿಗೆ ಇರುತ್ತೆ ಆ್ಯಂಡ್ 2 ಅವರ್ ಟೈಮ್ ಇರುತ್ತೆ. 2 ಅವರ್, ಓಕೆನಾ. ಮತ್ತು 150 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, ಓಕೆನಾ. ನೀವು ಮಿನಿಮಮ್ ಎಷ್ಟು ತೊಗೋಬೇಕು? 50 ತೊಗೋಬೇಕು. ಅಷ್ಟು ಈಸಿ ಇರುತ್ತೆ ಅಂತ ಅನ್ಕೋಬೇಡಿ, ಯಾಕಂದರೆ ಪೇಪರ್ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದು C1 ಸೀರೀಸ್ ನೋಡಿ. ಡೈರೆಕ್ಟ್ ಆನ್ಸರ್ಸ್ ಹೇಳ್ತೀನಿ ನಿಮಗೆ. ನೋಡಿ ಇವಾಗ ಪೇಪರ್ ಹೆಂಗಿರುತ್ತೆ ಮತ್ತು ಕ್ವಶನ್ಸ್ನು ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ನೋಡಿ, ಶಿವರಾಮ್ ಕಾರಂತರ ಬಗ್ಗೆ ಕೇಳಿದರೆ ಈ ಹೇಳಿಕೆಗಳು ಯಾವ ತಪ್ಪಾಗಿದೆ ಅಂತ ಕೇಳಿದರೆ ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3 ಕೊಟ್ಟಿದ್ದಾರೆ. ಇದರಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಯಾವುದಂದರೆ ಹೇಳಿಕೆ 1 ತಪ್ಪಾಗಿದೆ. ಜೋಮನದುಡಿ, ಗರ್ಭಗುಡಿ, ಅಳಿದ ಮೇಲೆ ಬೆಟ್ಟದ ಜೀವ ಇವರು ಕಾದಂಬರಿ ಅಂತಿದೆಯಲ್ಲ, ಇದು ತಪ್ಪಾಗಿದೆ, ಓಕೆನಾ. ಹುಚ್ಚು ಮನಸ್ಸಿನ 10 ಮುಖಗಳು ಆತ್ಮಕಥೆ ಅವ್ರದ್ದು ಕರೆಕ್ಟ್ ಇದೆ. ಪಾಲ ಪ್ರಪಂಚ ಇದು ಮಕ್ಕಳಿಗಾಗಿ ಬರೆದ ವಿಶ್ವಕೋಶ ಇದೆಯಲ್ಲ, ಅದು ಇಬ್ಬರು ಶಿವರಾಮ್ ಕಾರಂತರದ್ದು ಕರೆಕ್ಟ್ ಇದೆ. ನೆಕ್ಸ್ಟು, ಸರಸ್ವತಿಯ ಭಂಡಾರದ ಮುದ್ರೆಯನ್ನು ನೋಡಿದೆ. ಇದು ಸ್ಟೇಟ್ಮೆಂಟ್ ಯಾವ ಕವಿ ಹೇಳಿದೆ ಅಂತ ಕೇಳಿದರೆ ಎರಡನೇದು ಯಾವುದಾಗುತ್ತೆ ಅಂದರೆ ರನ್ನ ಈಸ್ ದ ರೈಟ್ ಆಪ್ಷನ್ ನೋಡಿ, ಎರಡನೇದು. ನೆಕ್ಸ್ಟು, ಮೂರನೇದು ನೋಡಿ, ಮಮ್ಮಿಂಕೆಯದ ದೋಳ್ ಅಂತಿದೆ. ಇದನ್ನು ಸೂಚಿಸುತ್ತದೆ ಅಂತ ಕೇಳಿದಾರಲ್ಲ, ಯಾವುದಂತ ಕೇಳಿದರೆ, ಯಾವ ಪ್ರತ್ಯಯ ಯಾವುದಂತ ಕೇಳಿದರೆ ಮೂರನೇದು ಯಾವುದಾಗುತ್ತೆ ಅಂದರೆ ವಿಭಕ್ತಿ ಪ್ರತ್ಯಯಗಳು ಇದೆಯಲ್ಲ, ಕರೆಕ್ಟ್ ಆಪ್ಷನ್ ನೋಡಿ. ದೋಳ್ ಅಂತ ಬರುತ್ತೆ ನೋಡಿ, ಓಳ್ ಅಂತಲೂ ಬರುತ್ತೆ ಅಲ್ಲ, ಓಳ್ ಸಪ್ತಮಿ ಓಳ್ ಅಂತ ಇರುತ್ತಲ್ಲ. ಸೊ ಇದು ವಿಭಕ್ತಿ ಪ್ರತ್ಯಯೊಳಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೀನು ಮಾಯೊಳಗೋ ನಿನ್ನೊಳು ಮಾಯವೋ ಅಂತಿದೆಯಲ್ಲ, ಈ ಕೀರ್ತನೆ ರಚನಾಕಾರರು ಯಾರಂತ ಕೇಳಿದ್ದಾರೆ. ನಾಲ್ಕನೇದು ಯಾವುದಾಗುತ್ತೆ ಅಂದರೆ ಒಂದನೇದು ಕನಕದಾಸರು, ರೈಟ್ ಆಪ್ಷನ್, ಓಕೆನಾ. ನೆಕ್ಸ್ಟ್, ಹೊಂದಿಸಿ ಬರೆಯರಿ ಕೇಳಿದರೆ ಐದನೇದು ಯಾವುದಾಗುತ್ತೆ ಆಪ್ಷನ್ ಅಂದರೆ ಇದು 4ನೇ ಆಪ್ಷನ್ ನೋಡಿ. ಡೈರೆಕ್ಟಾಗಿ ಹೇಳ್ತೀನಿ, ಹದಿಬೆದೆಯ ಧರ್ಮ ಇದೊಂದು ಸಾಂಗತ್ಯ, ಓಕೆನಾ. ನೆಕ್ಸ್ಟು, ಮಿತ್ರವಿಂದ ಗೋವಿಂದ ಇದು ನಾಟಕ ಅಂತ ಗೊತ್ತಿದೆ ಎಲ್ರಿಗೂ. ರಾಮಾಶ್ವಮೇಧ ಇದೊಂದು ಗದ್ಯ, ಓಕೆನಾ. ರಾಜಶೇಖರ ವಿಳಾಸ ಇದೊಂದು ಚಂಪು, ಓಕೆನಾ. ಕಾವ್ಯ ಯಾವುದೂ ಇಲ್ಲ, ಇಲ್ಲಿ 5 ಆಪ್ಷನ್ ಕೊಟ್ಟಿದ್ದಾನೆ. ಇದು ಹೊಂದಿಸಿ ಬರೆಯರಿ ಆಗಿದೆ. ನೆಕ್ಸ್ಟ್ ನೋಡಿ, ಕ್ವಶನ್ ಪೇಪರ್ ನೋಡಿ, ಕಮ್ಯುನಿಕೇಷನ್ ಪೇಪರ್ ಥರನೇ ಇದೆ. ಈ ಕನ್ನಡ 35 ಮಾರ್ಕ್ಸಿಗೆ ಇರುತ್ತಲ್ಲ, ಅದಕ್ಕಿಂತ ಒಂದು ಲೆವೆಲ್ ಹೆಚ್ಚೇ ಇದೆ ಇದು. ನೆಕ್ಸ್ಟ್ 6ನೇದು ನೋಡಿ, ಯಾವುದಂತ ತನ, ಇಕೆ, ಪೂ, ಮೇ ಇವುಗಳನ್ನು ವ್ಯಾಕರಣದಲ್ಲಿ ಏನೆಂದು ಕರೀತಾರಂತ ಕೇಳಿದ್ದಾರೆ ನೋಡಿ. ಇದು ಇಂಪಾರ್ಟೆಂಟ್ ನೋಡಿ. ತದ್ದಿತ ಪ್ರತ್ಯಯಗಳು, ಕರೆಕ್ಟ್ ಆಪ್ಷನ್. ನೆಕ್ಸ್ಟು, ಈ ಮುಂದಿನ ಪದಗಳಲ್ಲಿ ಶುದ್ಧ ರೂಪ ಯಾವುದಂತ ಕೇಳಿದ್ದಾರೆ. ಇಲ್ಲಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಶುದ್ಧ ರೂಪ ಕೇಳಿದ್ದಾರೆ. 7ನೇದು ಯಾವುದಾಗುತ್ತೆ ಅಂದರೆ ಮಹೀಧರ ಇಸ್ ದ ಕರೆಕ್ಟು. ಮಹೀಧರ ಈ ಥರ ಬರಬೇಕು. ಇಲ್ಲಿ ಇಲ್ಲ, ಬಟ್ ಇಲ್ಲೇನು ಹೀನು ಈ ಥರ ಇರಬೇಕು, ದೊಡ್ಡ. ನೆಕ್ಸ್ಟ್ ನೋಡಿ, 8ನೇದು ನೋಡಿ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಕೇಳಿದ್ದಾರೆ. ಗುಂಪಿಗೆ ಸೇರದ 8ನೇದು ಯಾವುದಾಗುತ್ತೆ ಅಂದರೆ ಅರ್ಜಿ, ರೈತ, ಕಾಗದ, ಬಂದೂಕು. ಯಾಕಂದರೆ ಇವು ಅನ್ಯ ದೇಶಿ ಪದಗಳು, ಇವೆಲ್ಲ ಕನ್ನಡ ಪದಗಳು, ದೇಶಿ ಪದಗಳಾಗಿರೋದ್ರಿಂದ ಇದು ಅದು ನೋಡಿ. ತೆಂಕಣ ಇದೇ ಬಂದಿತ್ತು ನೋಡಿ. ತೆಂಕಣ ಯಾವುದರಲ್ಲಿ ಬಂದಿತ್ತು? ನಿನ್ನೆ FD ಎಕ್ಸಾಮಲ್ಲಿ ಬಂದಿತ್ತು, ಓಕೆನಾ. ಕಮ್ಯುನಿಕೇಷನ್ ಪೇಪರಲ್ಲಿ ಇತ್ತು. ಸೊ ನೀವು ಇದನ್ನು ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 9ನೇದು ನೋಡಿ, ಕೈಕೇಯಿ ದಶರಥನು 3ನೇ ಹೆಂಡತಿಯಾಗಿದ್ದಳು. ಈ ವಾಕ್ಯದಲ್ಲಿ ವ್ಯಾಕರಣಾಂಶ ಯಾವುದಂತ ಕೇಳಿದಾನೆ ನೋಡಿ. ಅಂದರೆ ಏನಂದರೆ 3ನೇಯ ಬಂದರೆ ಏನು ಬರಬೇಕು? ಸಂಖ್ಯೆಯ ವಾಚಕ, ಸಂಖ್ಯೆ ಅಲ್ಲ. ಮತ್ತು 3 ಅಂತ ಬಂದರೆ ಸಂಖ್ಯೆ ಆಗುತ್ತೆ. 3, 4 ಈ ಥರ 3ನೇಯ, 4ನೇಯ, 10ನೇಯ ಅಂತ ಬಂದರೆ ಅದು ಸಂಖ್ಯೆಯ ವಾಚಕ ಆಗುತ್ತೆ. ನೀವೆಲ್ಲ ಪರಿಮಾಣವಾಚಕ, ಪ್ರಕಾರವಾಚಕ ಇವೆಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು, ಇಲ್ಲಿ ಸೇರದಿರುವುದನ್ನು ಕೇಳಿದರೆ ಮಹತ್ವಾಕಾಂಕ್ಷೆ, ಮಹತ್ತರ, ಮಹಾತ್ಮ, ಮಹಾದ್ವಾರ ಅಂತ ಕೇಳಿದ್ದಾನೆ. 10ನೇದು ಯಾವುದಾಗುತ್ತೆ ಅಂದರೆ ಇಲ್ಲಿ ಮಹತ್ತರ ಈಸ್ ದ ಕರೆಕ್ಟ್ ಆಪ್ಷನ್ ನೋಡಿ. 10 ನೋಡಿ ಇವಾಗ ಕ್ವಶನ್ಸು. ನೆಕ್ಸ್ಟ್ 11ನೇದು ನೋಡಿ, ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂಬುದನ್ನು ಅವನಿಂದಲೇ ಕೇಳಿದನು. ಇಲ್ಲಿ ಆಧ್ಯಾರ ಮಾಡಿಕೊಂಡು ಕರ್ತೃ ಕೇಳಿದ್ದಾನೆ. ಕರ್ತೃ ಕರ್ಮ ಬರುತ್ತಲ್ಲ, ಅದನ್ನು ಕೇಳಿದ್ದಾನೆ. 11ನೇದು ಯಾವುದು? ಕರ್ತೃ ಯಾರಾಗುತ್ತೆ? ನಾನು ಅನ್ನೋದೇನಾಗುತ್ತೆ? ಕರ್ತೃ, ಓಕೆನಾ. ನೆಕ್ಸ್ಟ್ ನೋಡಿ, 12ನೇದು ಇಲ್ಲಿ ಹೊಂದಿಸಿ ಬರೆಯರಿ ಕೇಳಿದ್ದಾನೆ. ಇಲ್ಲಿ ತಾಲವ್ಯ ಕೇಳಿದ್ದಾನೆ. 1ನೇದು ತಾಲ್ವಕ್ಷರ ಅಂತ ಕೇಳಿದಾನೆ. ಮೂರ್ಧನ್ಯ, ಓಷ್ಟೆ, ಕಂಠೆ ನೋಡಿ. ತಾಲವ್ಯ ಅಂದರೆ ಯಾವುದು ಬರುತ್ತೆ? ದವಡೆ. ಮೂರ್ಧನ್ಯ ಅಂದರೆ ನಾಲಿಗೆ ಮೇಲ್ಭಾಗದ ಸಹಾಯ. ಓಷ್ಟೆ ಅಂದರೆ ತುಟಿ. ಕಂಠೆ ಅಂದರೆ ಕಂಠದ ಸಹಾಯ ಅಂತಿದೆ. 12ನೇದು ಯಾವುದಾಗುತ್ತೆ ಅಂದರೆ ಇದು 4ನೇ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಡೆ ಗುಂಪಿಗೆ ಸೇರದ ತಪ್ಪಾದ ಜಾಸ್ತಿ ಕೇಳ್ತಾನೆ ನೋಡಿ. ಕೇಯದಲ್ಲಿ ನಾನು, ನಾವು, ನೀನು, ನೀವು, ತಾನು, ತಾವು, ಅವನು, ಅವರು. ಇದರಲ್ಲಿ ನೋಡಿ
ಇವು ಮಧ್ಯಮ ಪುರುಷ, ಉತ್ತಮ ಮತ್ತು ಪ್ರಥಮ ಬರುತ್ತಲ್ಲ ಅವು ಆಗುತ್ತೆ. ಬಟ್ ತಾನು ತಾವು ಏನಾಗುತ್ತೆ, ಆತ್ಮಾರ್ಥಕ ಸರ್ವನಾಮ ಆಗುತ್ತೆ. ಸೊ ಇದರಲ್ಲಿ ತಾನು ತಾವು ಗುಂಪಿಗೆ ಸೇರಲ್ಲ. ನೆಕ್ಸ್ಟ್ 14ನೇದು, ಎಲ್ಲರೂ ಪಲ್ಲಕ್ಕಿ ಏರಿದರೆ ಹೊರುವವರು ಯಾರು. ಇದರಲ್ಲಿ ವಿಶೇಷಾರ್ಥ ಕೇಳಿದ್ದಾನೆ, ಅಂದರೆ ಇದೇ ಥರ ಮೀನಿಂಗ್ ಇರೋಂಥದ್ದು ಕೇಳಿದ್ದಾನೆ ನೋಡಿ ಅವನು. ಯಾವುದಾಗುತ್ತೆ ನೋಡಿಲಿ, ಎಲ್ಲರೂ ಹಿರಿತನ ಮಾಡಿದರೆ ದುಡಿಯುವವರು ಬೇಕಲ್ಲ. ಸೊ ಅದಕ್ಕೆ ಮೀನಿಂಗ್ ಅದು ಸೇಮ್ ಅರ್ಥ ಕೊಡುತ್ತೆ. 14ನೇದು ನೋಡಿ ಕರೆಕ್ಟ್ ಅದು. 15ನೇದು ನೋಡಿ, ಪುರುಷಾರ್ಥಗಳ ಸಾಧನೆಗೆ ಸ್ವಧರ್ಮಾಚರಣೆ ಅತ್ಯವಶ್ಯಕ. ಈ ವಾಕ್ಯದ ಸರಿಯಾದ ರೂಪ, ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ನೀವು ಕರೆಕ್ಟಾಗಿ ರೂಪನ ಸರಿಯಾದ ವ್ಯಾಖ್ಯಾನ ಹೇಳಬೇಕು. ಯಾವುದಾಗುತ್ತೆ ಇದರಲ್ಲಿ, ಪುರುಷಾರ್ಥಗಳ ಸಾಧನೆಗೆ ಸ್ವಧರ್ಮಾರ್ಚನೆ ಅತ್ಯವಶ್ಯಕ. ಓಕೆನಾ. ನೆಕ್ಸ್ಟು, ಮೊದಲೆರಡು ಪದಗಳ ಸಂಬಂಧ ತಿಳಿದು 4ನೇ ಪದ ಬರೆಯಿರಿ. ನೋಡಿ, BM ಶ್ರೀಕಂಠಯ್ಯ ಸಂಭಾವನೆ ಅವ್ರದ್ದು, DS ಕರ್ಕಿದು ಯಾವುದಂತ ಕೇಳಿದ್ದಾರೆ. ಇದರಲ್ಲಿ 4ರಲ್ಲಿ ಕಾವ್ಯ ಗೌರವ ಕರೆಕ್ಟ್ ಆಗುತ್ತೆ. ಇದರಲ್ಲಿ 4ನೇದು ಕರೆಕ್ಟು. ಓಕೆನಾ. ನೆಕ್ಸ್ಟ್ 17ನೇ ನೋಡಿ, ಮುಂದಿನ ಜೋಡಿಗಳಲ್ಲಿ ತಪ್ಪಾದದು ಕೇಳಿದ ನೋಡಿ. ಇಲ್ಲಿ ಯಾವುದಂತೇಳಿ ನೋಡಿ, ಡೈರೆಕ್ಟ್ ಕ್ರಿಯಾಪದ ಅನ್ನೋದು ಸಾಕು, ಬೇಕು, ಇದು ಎಲ್ಲ ಕ್ರಿಯಾಪದ ಕರೆಕ್ಟ್ ಇದೆ. ಭಾವಸೂಚಕ ಅನ್ನೋದು ಕರೆಕ್ಟ್ ಇದೆ. ಸಂಬಂಧಾರ್ಥ ಅಲ್ಲದೆ ಅಂತೇಳಿ ಸಂಬಂಧ ಒಂದಕ್ಕೊಂದು ಕನೆಕ್ಟ್. ಸಮಾನಾರ್ಥಕ ಇದೆಯಲ್ಲ, ಇದು ಅವನೇ ಅನ್ನೋದು ತಪ್ಪಾಗುತ್ತೆ. ಸೊ ಆಪ್ಷನ್ ಯಾವುದು, 4ನೇದು. ನೆಕ್ಸ್ಟು ಹೊಂದಿಸಿ ಬರೆಯರಿ ಕೇಳಿದ. ಹೊಂದಿಸಿ ಬರೆಯೋದು ಜಾಸ್ತಿ ಕೇಳಿದಾನೆ ನೋಡಿ. ಕೋಪದಲ್ಲಿ, ಆಶ್ಚರ್ಯದಲ್ಲಿ, ಆಕ್ಷೇಪಾರ್ಥದಲ್ಲಿ, ಉತ್ಸಾಹದಲ್ಲಿ ನೀವು ಯಾವ ಥರ ಹೇಳ್ತೀರಾ ಅಂತೇಳಿ ಕೇಳಿದಾನೆ ನೋಡಿ. ಕೋಪದಲ್ಲಿ ಏನು ಹೇಳ್ತೀರಿ ನೋಡಿ, ಕಳ್ಳ ನಿನ್ನನ್ನು ಸುಮ್ಮನೆ ಬಿಡುವೇನು ಕೋಪದಲ್ಲಿ ಸಿಟ್ಟಲ್ಲಿ ಹೇಳ್ತೀರಾ. ಆಶ್ಚರ್ಯದಲ್ಲಿ ಅಬ್ಬಬ್ಬಾ ಈ ಥರ ಥಿಂಕ್ ಮಾಡಿ ಒಂದೊಂದು ಹಾಕಿದ್ರು ಕನೆಕ್ಟ್ ಆಗಿಬಿಡುತ್ತೆ ನೋಡಿ. ಆಕ್ಷೇಪಾರ್ಥದಲ್ಲಿ ಬೇಡ ಅಂತೀವಿ. ಉತ್ಸಾಹದಲ್ಲಿ ಹೌದು. ಓಕೆನಾ. ಇದು ಯಾವುದಾಗುತ್ತೆ ಅಂದರೆ 18ನೇದು ಆಪ್ಷನ್ 1. ತುಂಬ ಟಫ್ ಇದೆ ಇದು, ನೀವು ಪೇಪರ್ ಈಸಿ ಅನ್ಕೋಬೋದು, ಬರೆದ್ರೆ ಗೊತ್ತಾಗುತ್ತೆ. ವಿಶ್ವಾಸ ಪದದ ಗ್ರಾಂಥಿಕ ರೂಪ ಕೇಳಿದಾನೆ, ಯಾವುದಂದರೆ ವಿಶ್ವಾಸ ಇಸ್ ದ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು ಎನ್ಕ್ರೋಚ್ಮೆಂಟ್ ಪದದ ಕನ್ನಡ ಭಾಷಾಂತರ ಕೇಳಿದಾನೆ ನೋಡಿ. ಈ ಥರನೂ ಇಂಗ್ಲೀಷಲ್ಲಿ ಕೊಟ್ಟು ಕನ್ನಡದಲ್ಲಿ ಕೇಳ್ತಾನೆ ನೋಡಿ. ಒತ್ತುವರಿ, ಅತಿಕ್ರಮಣದೆಲ್ಲ ಇದು ಎನ್ಕ್ರೋಚ್ಮೆಂಟ್ಗೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿರಿ ಅಂದಾನೆ. ಸಾಲ ಸೋಲ ಹುಳು ಹುಪ್ಪಡಿ ಕರೆಕ್ಟ್ ಇದೆ. ಬಟ್ಟೆ ಬರೆ, ಮಕ್ಕಳು ಮರಿ, ಸೊಪ್ಪು ಸದೆ, ಕಾಯಿ ಕಸುರು, ನಡುವೆ ದೇವರು ಗಿವರು ಇದು ಇದೆಯಲ್ಲ, ಇದು ತಪ್ಪಾಗುತ್ತೆ. ಓಕೆನಾ. ಜೋಡಿಯನ್ನು ಹೊಂದಾಣಿಕೆಯಾಗದ ಇದು. ನೆಕ್ಸ್ಟ್ 22 ನೋಡಿ, ಆಖ್ಯಾತ ಎಂದರೇನಂತ ಕೇಳಿದಾನೆ. 22ನೇದು ಯಾವುದಂದರೆ 2ನೇ ಆಪ್ಷನ್ ಆಗುತ್ತೆ ನೋಡಿ, ಭಾವ ಪ್ರಧಾನವಾದುದೇ ಆಖ್ಯಾತ. ನೆಕ್ಸ್ಟ್ 23ನೇದು, ತನ್ನ ಹಡಗು ಬಂಡೆಗೆ ತಗುಲಿ ಒಡೆಯಿತೆಂದು ಆ ವರ್ತಕನಿಗೆ ತಿಳಿಯಿತು. ಈ ವಾಕ್ಯದ ಪ್ರಕಾರ ಯಾವ ವಾಕ್ಯ ಅಂತ ಕೇಳಿದ್ದಾನೆ. ಸಾಮಾನ್ಯ, ಸಂಯೋಜಿತ, ಮಿಶ್ರ ವಾಕ್ಯ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಯಾವುದಾಗುತ್ತೆ ಅಂದರೆ ಇದೊಂದು ಮಿಶ್ರ ವಾಕ್ಯ ಕರೆಕ್ಟ್ ನೋಡಿ. 3ನೇ ಆಪ್ಷನ್ ಕರೆಕ್ಟು. ನೆಕ್ಸ್ಟು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ 3ರಲ್ಲಿಯೂ ಪ್ರಯೋಗವಾಗುವ ಶಬ್ದಗಳನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. 3ರಲ್ಲಿ ಇದು 24ನೇದು ಯಾವುದಾಗುತ್ತೆ ಅಂದರೆ 1ನೇದು ನೋಡಿ, ವಾಚ್ಯಲಿಂಗ ಇದೆಯಲ್ಲ, ಇದು ಕರೆಕ್ಟ್. 3ರಲ್ಲಿಯೂ ಪ್ರಯೋಗ ಆಗುತ್ತದು. ನೆಕ್ಸ್ಟು 25, ಇಲ್ಲಿ ಒಂದೇಶ್ವರ ಏನು ಕೇಳಿದ್ದಾನೆ. ಹಿರಿಮೆ ನೋಡಿ, ಹಿರಿಮೆಗೆ ಯಾವುದಾಗುತ್ತೆ, ಕಿರಿಮೆ. ಎಗೆ 3 ಅಂದರೆ ಇದು ಆಯ್ತು, 2 ಇಲ್ಲ, ಇವೆರಡರಲ್ಲಿ ಒಂದು ಆಗಬೇಕು. ನೆಕ್ಸ್ಟ್ ಹೊಮ್ಮು, ಮುರಟು, ಬಿಗೆ 1, ಆಪ್ಷನ್ ಏನಾಗುತ್ತೆ 2 ಆಗುತ್ತೆ. ಈಸಿಯಾಗಿ ನೀವು ಹಾಕ್ಬೋದು. ಜಡ ನೋಡಿ, ಜಡ ಆಮೇಲೆ ಚೇತನ, ಅಪೋಸಿಟ್ ಮೀನಿಂಗ್. 4 ನರಕ. ಓಕೆನಾ. ನೆಕ್ಸ್ಟ್ ನುಡಿ ಪೂಜಾ ಕೃತಿಯ ಕರ್ತೃ ಯಾರಂತ ಕೇಳಿದ್ದಾರೆ. 26ನೇದು ಯಾವುದಾಗುತ್ತೆ, ಹಿರೇಮಗಳೂರು ಕಣ್ಣಣ್ಣ. ಈ ಥರದೊಂದೊಂದು ಗೊತ್ತಾಗಲ್ಲ, ಯಾಕಂದರೆ ಓದಿರಲ್ಲ. ಸೊ ಬಂದರೆ ಹಾಕೋದು, ಇಲ್ಲಾಂದರೆ ಬಿಡೋದು. ಈ ನೆಗೆಟಿವ್ ಇರಲ್ಲ, ಸೊ ಎಲ್ಲನೂ ಫಿಲ್ ಮಾಡೋದು. ಓಕೆನಾ. ನೆಕ್ಸ್ಟು ಹೇಳಿಕೆಗಳು ಕೇಳಿದ್ದಾನೆ. ಇಲ್ಲಿ ತಪ್ಪಾದ ಹೇಳಿಕೆ ಕೇಳಿದ್ದಾನೆ ನೋಡಿ. ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3. ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ ನೋಡಿ. 27ನೇದು ಯಾವುದಾಗುತ್ತೆ ಅಂದರೆ 3ನೇದು. ಹೇಳಿಕೆ 3 ತಪ್ಪಾಗಿದೆ. ಆ ಸ್ವರದ ಮುಂದೆ ಅ ಔ ಈ ಸ್ವರಗಳು ಬಂದರೆ ಅದು ಪ್ರಕೃತಿ ಭಾವ ಬರುವುದು ಅಂತ ಇದೆಯಲ್ಲ, ಇದು ತಪ್ಪಾಗುತ್ತೆ. 1, 2 ಕರೆಕ್ಟ್ ಇದೆ. ನೆಕ್ಸ್ಟ್ 28 ನೋಡಿ, ಸಂಧಿ ಬಗ್ಗೆ ಕೇಳಿದ್ದಾನೆ. ಚುತ್ವ ಸಂಧಿಗೆ ಸಂಬಂಧಿಸಿದ ಮುಂದಿನ ಯಾವುದು ತಪ್ಪಾಗಿದೆ ಕೇಳಿದ್ದಾನೆ ನೋಡಿ. ಇಲ್ಲಿನೂ 28ನೇದು ಯಾವುದಾಗುತ್ತೆ ಅಂದರೆ 2 ನೋಡಿ. ನಿಯಮ 2 ಮತ್ತು ನಿಯಮ 4 ತಪ್ಪಾಗಿವೆ. ಓಕೆನಾ. ಇದು ತುಂಬ ಲೆಂದಿ ಇದೆ, ಹೇಳ್ಕೊತ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಈ ಕ್ವಶನ್ ಪೇಪರ್ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಇವಾಗ ಅಪ್ಕಮಿಂಗಿಗೆ ಪಕ್ಕಾ ಹೆಲ್ಪ್ ಆಗುತ್ತೆ ಇದು. ಸಂಧಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಕೇಳಿದಾನೆ ನೋಡಿ. 29ನೇದು ಯಾವುದಾಗುತ್ತೆ ಅಂದರೆ 1ನೇ ಆಪ್ಷನ್. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಪೂರ್ವ ಪದದ ಕೊನೆಯ ಸ್ವರವು ಲೋಪವಾಗುವುದಕ್ಕೆ ಮುಖ್ಯ ಕಾರಣವೆಂದರೆ ಅದು ದುರ್ಬಲವಾಗುವುದಿದೆಯಲ್ಲ, ಅದು ಒಂದೇ ಕರೆ. ಅವೆರಡು ಕರೆಕ್ಟು, ಇವೆರಡು ತಪ್ಪು. ಅದು ಒಂದು ಕರೆಕ್ಟು, ಇವೆರಡು ತಪ್ಪು.
ದ್ವಂದ್ವ ಸಮಾಸಕ್ಕೆ ಸಂಬಂಧಿಸಿದಂತೆ ಕೇಳಿದ ನೋಡಿ, ಇಲ್ಲಿ ಸರಿಯಾದ ಹೇಳಿಕೆ ಕೇಳಿದ ನೋಡಿ. ಎರಡು ಅಥವಾ ಹೆಚ್ಚು ದ್ವಿತೀಯಾಂತ ನಾಮಪದಗಳು ಸಂಯೋಗದಿಂದ ಕೂಡಿಯಾಗುವ ಸಮಾಸ ದ್ವಂದ್ವ ಅಂತ ಕೇಳಿದ್ದಾನೆ. ದ್ವಂದ್ವ ಸಮಾಸದಲ್ಲಿ ಎಲ್ಲ ಪ್ರಧಾನ ಕರೆಕ್ಟ್ ಇದೆ. ದ್ವಂದ್ವ ಸಮಾಸದಲ್ಲಿ ಇತರೇತರ ಯೋಗ ಸಮಾಹಾರ ಏಕಶೇಷ ದ್ವಂದ್ವ 3 ಪ್ರಕಾರಗಳಿವೆ. ಇದು ಕರೆಕ್ಟ್ ಇದೆ. ಹೇಳಿಕೆ 2 ಮತ್ತು ಹೇಳಿಕೆ 3 ಕರೆಕ್ಟ್ ಇದೆ. ಇದು ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ 48,916 ಸಂಖ್ಯೆ ಕನ್ನಡ ಅಂಕಿಗಳ ರೂಪ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗುತ್ತೆ? ಸೆಕೆಂಡ್ ಆಪ್ಷನ್ 48. ಈ ಥರನೂ ಕೇಳ್ತಾನೆ. ಇಲ್ಲಿ ಗಾಂಧೀಜಿ ಜನಿಸಿದ ಕೇಳಿದ್ದ ಇಲ್ಲಿ FD-HKದಲ್ಲಿ. ಸೊ ಅಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದ ಗಾಂಧೀಜಿ ಜನಿಸಿದ ದಿನಾಂಕ ಇಯರ್ ಕೇಳಿದ್ದ. ಓಕೆನಾ. ಈ ಥರ ಕೇಳ್ತಾರೆ. ನೀವು ಇವು ಅಂಕಿಗಳದನ್ನು ಗೊತ್ತಿರಬೇಕು. ನೀವು 1 to 9ವರೆಗೂ ಗೊತ್ತಿದ್ದರೆ ಸಾಕು. ನೆಕ್ಸ್ಟ್ ಇಲ್ಲೊಂದು ಕೇಳಿದ್ದಾನೆ ನೋಡಿ, ಆಂಗ್ಲ ಅಂಕಿ ರೂಪ ಯಾವುದಂತ ಕೇಳಿದ್ದಾನೆ. ಉಲ್ಟಾ ಕೇಳಿದ್ದಾನೆ. ಅಲ್ಲಿ ಆಂಗ್ಲದಲ್ಲಿ ಕೊಟ್ಟು ಕನ್ನಡದಲ್ಲಿ ಕೇಳಿದ್ದ, ಇಲ್ಲಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕೊಟ್ಟು ಇಂಗ್ಲೀಷಲ್ಲಿ ಕೇಳಿದ್ದಾನೆ. ಇದಾಗುತ್ತೆ 52,736 ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಆ ಮುಂದಿನ ಅನ್ಯ ದೇಶಗಳಲ್ಲಿ ಗುಂಪಿಗೆ ಸೇರದ ಯಾವುದು ಗುಂಪಿಗೆ ಸೇರಲ್ಲ? 33ನೇದು ಯಾವುದಾಗುತ್ತೆ? ಕಾವಿಂದ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಇದು ಗುಂಪಿಗೆ ಸೇರಲ್ಲ. ನೆಕ್ಸ್ಟ್ ನೋಡಿ, ಈ ವಾಕ್ಯವನ್ನು ಕೆಳಗೆ ನೀಡಿರೋ ಆಯ್ಕೆಗಳ ಸಹಾಯದಿಂದ ಪೂರ್ಣಗೊಳಿಸಿರಿ ಅಂತ ಕೇಳಿದ್ದಾರೆ. ನೀವು ಡೈರೆಕ್ಟ್ ಆಪ್ಷನ್ ಹೇಳ್ತೀನಿ ನೋಡಿ. ಇದು 34ನೇದು 3 ಆಗುತ್ತೆ. ಓಕೆನಾ. ಇದು ತುಂಬ ಟಫ್ ಇದೆ ನೋಡಿ ನೀವು ಇದು. ನೆಕ್ಸ್ಟು ಮೂಗಾವುದು ಯಾವ ಸಮಾಸ? ವಿಗ್ರಹ ರೂಪ ಕೇಳಿದ್ದಾನೆ ಅದನ್ನು. ಓಕೆನಾ. 35ನೇದು ಯಾವುದಾಗುತ್ತೆ ಅಂದರೆ 4ನೇದು 3 ಪ್ಲಸ್ ಗಾವುದ. ನೆಕ್ಸ್ಟು ಸಪ್ತ ಸ್ವರಗಳು ಈ ಸಮಾಸದ ಸರಿಯಾದ ವಿಗ್ರಹವಾಕ್ಯ 2 ಕೇಳಿದ್ದಾನೆ ನೋಡಿ. ಇಲ್ಲಿ 36ನೇದು ಯಾವುದಾಗುತ್ತೆ ಅಂದರೆ ಸಪ್ತಗಳಾದ ಸ್ವರಗಳು. ಬಿಡಿಸಿ ಬರೀ. ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು. 3 ಪ್ಲಸ್ ಗಾವುದ ಮೂಗಾವುದ. ನೆಕ್ಸ್ಟು ವಿರಾಟ್ ರೂಪ ಅಂತ ಕೇಳಿದ್ದಾನೆ. ಇದನ್ನು ಬಿಡಿಸಿ ಬರೀರಿ ಅಂತ ಕೇಳಿದ್ದಾನೆ. ವಿರಾಟ್ ರೂಪ ಬರೋದು ಯಾವ ಸಂಧಿ ಅಂತಲೂ ಹೇಳ್ಬೇಕು ನೋಡಿ. ಅದು 32ನೇದು ಅದನ್ನು ವಿರಾಟ್ ಪ್ಲಸ್ ರೂಪ ವಿರಾಟ ರೂಪ. ಇದೊಂದು ಜಸ್ತ್ವ ಸಂಧಿ ಆಗುತ್ತೆ. 37ನೇದು ತುಂಬ ಟಫ್ ಇರೋದು ಇದು ಪೇಪರ್. ನೀವು ಈಸಿ ಇಲ್ಲ ಇದು. ಕಂಪಲ್ಸರಿ ಅಂದರೆ ಈ ಥರ ಕೇಳ್ತಾರೆ ನೋಡಿ. ಈ ಕೆಳಗಿನ ನುಡಿಗಟ್ಟುಗಳು ಹಾಗೂ ಅವುಗಳ ಅರ್ಥ ತಪ್ಪಾದದು ಕೇಳಿದಾನೆ ನೋಡಿ. ಇಲ್ಲಿ ಯಾವ ತಪ್ಪಾಗಿದೆ ಅಂತೇಳಿ. 38ನೇದು ಯಾವುದಾಗುತ್ತೆ ಅಂದರೆ 4ನೇದು ಹೊಟ್ಟೆ ಉರಿ ಅಂದರೆ ಹೊಟ್ಟೆ ನೋವು ಹೊಟ್ಟೆ ಉರಿದಂತ ಇದೆ. ಇದು ನುಡಿಗಟ್ಟು ಥರ ಇದೆ. ಇದು ತಪ್ಪು ನೋಡಿ. ಹಿಮ್ಮೆಟ್ಟು ಅಂದರೆ ಹಿಂದೆ ಸರಿ, ಕೆಲಸ ಕೈ ಬಿಡು ಅಂತಿದೆಯಲ್ಲ ಅದು ಇಂಪಾರ್ಟೆಂಟು. ಕೈ ಕೆಸರು ಅಂದರೆ ನೋಡಿ ಭ್ರಷ್ಟಾಚಾರ. ಕೈ ಕೊಡು ಅಂದರೆ ಓಡಿ ಹೋಗೋದು, ಮೋಸ ಮಾಡೋದು ಅಂತಾರೆ. ಸೊ ಇದು ತಪ್ಪಾಗಿದೆ. ಓಕೆನಾ. ನೆಕ್ಸ್ಟ್ 39ನೇದು ಒಂದಿಷ್ಟು ಬೇರೆ ಕೇಳಿದ್ದಾನೆ. ಇಲ್ಲಿ ನೋಡಿ, ಆಚಾರ ಕೆಟ್ಟರು ಆಕಾರ ಕೆಡಬಾರದು ನೋಡಿ. ಈಸಿನೇ ಇದೆ. ಇವೆರಡು ತಪ್ಪದು. ಇವೆರಡರಲ್ಲಿ 4 ಇದೆ ನೋಡಿ. ಅಯ್ಯೋ ಅಂದರೆ ಅರೆ ವಯಸ್ಸು ನೋಡಿ. ಇದು ಆಪ್ಷನ್ ಇದೆ. 4ನೇದು ಕರೆಕ್ಟ್ ಆಗುತ್ತೆ. ಅದರಕ್ಕೆ ಕೈ ಉದರಕ್ಕೆ ಸೈ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತಿದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 40ನೇದು ಮರಗಾಲು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ ನೋಡಿ. ಷಷ್ಠಿ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷದಲ್ಲಿ ಒಳಗಡೆ ಕೇಳಿದ್ದಾನೆ. ತತ್ಪುರುಷ ಕೇಳಿಲ್ಲ, ಷಷ್ಠಿ ತತ್ಪುರುಷ ಕೇಳಿದ್ದಾನೆ. ಈ ಥರ ಕ್ವಶನ್ ಬರ್ತವೆ ನೋಡಿ. ನೆಕ್ಸ್ಟ್ ನೋಡಿ, ಋತ ರೊತ ಋತ ವೇದ ಅಂತ ಕೇಳಿದ್ದಾನೆ. ಇಲ್ಲಿ ಹೊಂದಿಸಿ ಬೇರೆ. 41ನೇದು 4ನೇದಾಗುತ್ತೆ ನೋಡಿ. ಇದು ಋತ ಅಂದರೆ ಇದು ಯಾವುದಂದರೆ 5ನೇದಾಗುತ್ತೆ. ವರಿಸಿದ ಆವರಿಸಿದ. ನೆಕ್ಸ್ಟು ವ್ರತ ಅಂದರೆ ಇದು 4ನೇದು. ನಿಯಮ ಯಜ್ಞ ಮಾಡ್ತಾರಲ್ಲ. ಋತ ಅಂದರೆ ನಿಷ್ಕರಣ ವ್ಯರ್ಥ. ವೇದ ಅಂದರೆ ಕಷ್ಟ ತೊಂದರೆ. ಇವೆಲ್ಲ ತುಂಬ ಡಿಫಿಕಲ್ಟ್ ಇರೋದು, ನಮಗೆ ಗೊತ್ತಿಲ್ಲ, ಇದು ಎಲ್ಲಿ ಸಿಗಲ್ಲ ಈ ಥರ. ನೆಕ್ಸ್ಟು ಈ ಮುಂದಿನ ಪದಗಳಿಗೆ ಸಮಾನಾರ್ಥಕಗಳನ್ನು ನೀಡಲು ತಪ್ಪಾಗಿರೋದು ಕೇಳಿದ್ದಾನೆ ನೋಡಿ. ಇಲ್ಲಿ ಅದರಲ್ಲಿ ಮುಂದೆ ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಉರಿ ಉಕ್ಕು ಉಡುವುದಿಲ್ಲ, ಇದು ತಪ್ಪಾಗುತ್ತೆ. ಅಳಿ ಬ್ರಹ್ಮರ ನಾಶವು ಕರೆಕ್ಟ್ ಇದೆ ನೋಡಿ. ಅರಿ ಅಂದರೆ ತಿಳಿ, ವೈರಿನೂ ಕರೆಕ್ಟ್ ಇದೆ. ಓಕೆನಾ. ಕಾರು ಅಂದರೆ ಮಳೆಗಾಲ, ಕಾರಿ ಹೋಗ್ಕೊಳ್ಳು ಅಂತಿದೆ, ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬೇರೆಯವ್ರು ಕೇಳಿದ್ದಾನೆ. ಈ ಹೊಂದಿಸಿ ಬೇರೆಯವ್ರುಗಳು ಈಸಿ, ಯಾಕಂದರೆ ಒಂದು ಕಂಡು ಹಿಡಿದ್ರು ನೀವು ಆರಾಮಾಗಿ ಹಾಕ್ಬೋದು. ಓಕೆನಾ. ನೆಕ್ಸ್ಟ್ ಇದು 3ನೇ ಆಪ್ಷನ್ ನೋಡಿ. ವೈಫಲ್ಯ ಅಂದ್ರೇನು? ವೈಫಲ್ಯದ ಅಪೋಸಿಟು ಸಾಫಲ್ಯ. ನೆಕ್ಸ್ಟು ಸಂಧ್ಯಾಕಾಲ ಅಂತಿದೆಯಲ್ಲ, ಇದರದ್ದು ಯಾವುದಾಗುತ್ತೆ? ಪ್ರಾತಃ ಕಾಲ. ಈಸಿಯಾಗಿ ಹಾಕ್ಬೋದು ನೋಡಿ. ನೆಕ್ಸ್ಟ್ ಲಂಘನ ಅಂತಿದೆ, ಅಲಂಘನ. ಶ್ಲೀಲ ಅಂತಿದೆ, ಅಶ್ಲೀಲ. ಈ ಥರ ಒಂದೊಂದು ಗೊತ್ತಿದ್ರು ನೀವು ಹಾಕ್ಬೋದು. ಹೊಂದಿಸಿ ಬೇರೆಯೇ ಸ್ವಲ್ಪ ಈಸಿ. ನೆಕ್ಸ್ಟು ನಿಕಾಲೆ ಪದದ ಸಮಾನಾರ್ಥಕ ಪದ ಕೇಳಿದಾನೆ ನೋಡಿ. ನಿಕಾಲೆ ಇದು ಯಾವುದಾಗುತ್ತೆ? ಬಗೆಹರಿಯುವಿಕೆ, ಇತ್ಯರ್ಥ. ನಿಕಾಲೆ ಅಂತಾರಲ್ಲ, ಇತ್ಯರ್ಥ. 45ನೇದು ಕಣೆ ಪದದ ಸಮಾನಾರ್ಥಕ. ಕಣೆದು ಯಾವುದು? ಸಮಾನಾರ್ಥಕ ಕೇಳಿದ್ದಾನೆ. ಬಾಣ, ಮುಳ್ಳು ಹಂದಿಯ ಮುಳ್ಳು ಅಂತಿದೆ ನೋಡಿ. ಮುಳ್ಳು ಹಂದಿಯ ಮುಳ್ಳು.
46ನೇದು ಸೈಗೊಡು ಪದದ ಸಮಾನಾರ್ಥ ಕೇಳಿದ ನೋಡಿ. ಸಮಾನಾರ್ಥಗಳು ತುಂಬ ಕೇಳಿದ ನೋಡಿ ಇಲ್ಲಿ. 4ನೇದು ಒಪ್ಪು ಸಮ್ಮತಿಸು. ಸೈಗೊಡು ಅಂದರೆ ಸಮ್ಮತಿಸು. ನೆಕ್ಸ್ಟು ನೋಡಿ 47ನೇದು ಹೊಂದಿಸಿ ಬರೆಯಲು ಕೇಳಿದ್ದಾನೆ. ಹತ್ತಿಸು ಆರಿಸು. ನೋಡಿ ಈಸಿ ಇದೆ. ರಫ್ತು ಆಮದು. ನೋಡಿ ಇದು ಹಾಕಿದ್ರೇ ಆಪ್ಷನ್ 4 ಗೊತ್ತೇ ಆಗಿಬಿಡುತ್ತೆ. ಧನಿಕ ತಿರುಕ. ಸ್ಮೃತಿ ವಿಸ್ಮೃತಿ ಕರೆಕ್ಟ್ ಇದೆ. ಓಕೆನಾ. ನೆಕ್ಸ್ಟು ಗ್ರಾಮೀಣ ಪದದ ತದ್ಭವ ರೂಪ ಕೇಳಿದ್ದಾನೆ ನೋಡಿ. ಗ್ರಾಮೀಣ ಪದದ ತತ್ಸಮ ತದ್ಭವ ನೀವು ನೋಡ್ಕೊಳ್ಳಿ, ಈಸಿ ಇರುತ್ತೆ. ಗಾವುಂಡ ಕರೆಕ್ಟ್ ನೋಡಿದ್ದು. ಗಾವುಂಡ ನಾ ಹಾಕಿದ್ದೀನಿ ನೋಡಿ. ಆ PDF ಅಲ್ಲಿ ಎಲ್ಲ ಇದಾವೆ ನೋಡಿ. ತತ್ಸಮ ತದ್ಭವ ಸಿಕ್ಕಾಬಿಟ್ಟೆ ಎಲ್ಲ ಅಕ್ಷರಗಳು ವೈಸ್ ಸಪ್ರೇಟ್ ಆಗಿದ್ದಾವೆ. ನೆಕ್ಸ್ಟು ಶ್ರೀವಸ್ತ ಲಾಂಛನ ಪದದ ತದ್ಭವ ರೂಪ ಕೇಳಿದ ನೋಡಿ ಇಲ್ಲಿ. 49ನೇದು ಸಿರಿವಚ್ಚ ಲಕ್ಷಣ ಇದೆ ನೋಡಿ, ಇದು ಆಗುತ್ತೆ. ನೆಕ್ಸ್ಟ್ 50ನೇದು ನೋಡಿ, ಕೆಳಗಿನವುಗಳಲ್ಲಿ ಎಲ್ಲ ತತ್ಸಮಗಳನ್ನು ಹೊಂದಿರುವ ಸರಿಯಾದ ರೂಪ ಅಂತ ಕೇಳಿದ್ದಾರೆ. 50ನೇದು ಯಾವುದಾಗುತ್ತೆ ಅಂದರೆ 1ನೇ ಆಪ್ಷನ್ ನೋಡಿದ್ದು ಎ ಮತ್ತು ಸಿ ಕರೆಕ್ಟು. ಶತ್ರು, ಶಿಶು, ಶ್ರೀ, ಶ್ರೀ ಇದೆಯಲ್ಲ ಅದು ಕರೆಕ್ಟು. ನೆಕ್ಸ್ಟು ಯಾವುದು ಮತಿ, ಯತಿ, ಪತಿ, ಗತಿ ಇದೆಯಲ್ಲ ಎ ಆ್ಯಂಡ್ ಸಿ ಕರೆಕ್ಟ್ ನೋಡಿ. ಎ ಆ್ಯಂಡ್ ಸಿ. ಸೊ 50 ಕ್ವಶನ್ ಈ ವಿಡಿಯೋದಲ್ಲಿ. ಇನ್ನೊಂದು 50 ಕ್ವಶನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನೋಡಿ. ನಿಮಗೆ ಖಂಡಿತ ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೆ ಯಾವ ಥರ ಕ್ವಶನ್ಸ್ ಬರ್ತಿದ್ದಾವೆ ಅಂತ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಈ ಥರ ರಿಪೀಟ್ ಯಾವಾಗ ಬಂದ್ರೂ ಆನ್ಸರ್ ಮಾಡ್ಬೋದು. ಈ ಲೆವೆಲಿಗೆ ಇರುತ್ತೆ ಪೇಪರ್. ತುಂಬ ಟಫ್ ಇದೆ. ನೀವು ಈಸಿ ಅಂದ್ಕೊಂಡಷ್ಟಿಲ್ಲ. 50 ಮಾರ್ಕ್ಸ್ ತೆಗೆದರೆ ನೀವು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಇಲ್ಲಾಂದರೆ ನಿಮ್ಮದು ಹಾಲ್ ಟಿಕೆಟೇ ಬರಲ್ಲ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.